ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪರಾತ ಮಾಡ್ತಿದ್ದೀನಿ. ನಮಗೆ ನಿನ್ನೆ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯಿಂದ ನೀರಿಲ್ಲ. ಇನ್ನೂ 3 ಡೇಸ್ ಇಲ್ಲ ಅಂತೆ, ಅಂದರೆ 5 ಡೇಸ್ ಆಗ್ತದೆ. ಏನು ಮಾಡೋದೋ ಗೊತ್ತಿಲ್ಲ. ಅದರ ಮಧ್ಯೆ ಮಗನಿಗೆ ಎಕ್ಸಾಮ್ ಬೇರೆ. ನಿನ್ನೆ ಟ್ಯೂಷನ್ ಮ್ಯಾಮಿಂದ ಕೂಡ ಕಂಪ್ಲೇಂಟ್ ಬಂದಿದೆ, ಸ್ವಲ್ಪ ಅವನ ಮೇಲೆ ಧ್ಯಾನ ಕೊಡಿ, ಅವನಿಗೆ ಎಂಥ ಸಹ ಬರ್ತಿಲ್ಲ ಅಂತ. ಹೇಗೆ ಅಂತ ಗೊತ್ತಿಲ್ಲ. ಅಂದರೆ ಇವತ್ತು ನಂಗೆ ರಜೆ ಇದೆ, ಬಟ್ ಅವನಿಗೆ ರಜೆ ಇಲ್ಲ. ಅವನಿಗೆ ರಜೆ ಇದ್ದವಾಗ ಅದೇ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಟೈಮಿಂಗ್ ಕೂಡ ಅಷ್ಟೇ, ಅವನು 6 o'clock ಅವ್ನು ಫ್ರೀ ಆಗ್ತಾನೆ, ಬಟ್ 9 o'clock ಒಳಗಡೆ ಅವನು ಮಲ್ಕೋತಾನೆ. ಅಂದರೆ ಬೆಳಿಗ್ಗೆ ತುಂಬ ಬೇಗ ಹೇಳ್ಬೇಕಾಗ್ತದೆ. 7:30ಗೆ ಸ್ಕೂಲ್ ಅವನಿಗೆ. ಹಾಗಾಗಿ ಏನು ಮಾಡ್ತೀನೋ ಗೊತ್ತಿಲ್ಲ. ಇನ್ನು 5 ಡೇಸ್ ನೀರಿಲ್ಲ, ಇನ್ನು 3 ಡೇಸ್ ನೀರಿಲ್ಲ. ಇವತ್ತು ನಿನ್ನೆ ಸೇರಿ 5 ಡೇಸ್ ಆಗ್ತದೆ. ನಿನ್ನೆ 2 ಗಂಟೆಗೆ ಹೋಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ನಾನು ಒಂದು ಸಲ ವರ್ಕಿಗೆ ಕೂತ್ರೆ ಮತ್ತೆ ಹೇಳೋದು ನನ್ನ ವರ್ಕ್ ಆದಮೇಲೆ ನೈಟೇ, ಅಲ್ಲಿ ತನಕ ಮತ್ತೆ ಹೇಳಲ್ಲ. ಹಾಗಾಗಿ ನಂಗೆ ಗೊತ್ತಾಗಲ್ಲ. ಮಕ್ಕಳು ಹೇಳ್ತಿದ್ರು 2 ಗಂಟೆಗೆ ಹೋಗಿದೆ ನೀರು ಅಂತ. ಏನು ಮಾಡೋದಂತ ಗೊತ್ತಿಲ್ಲ. ಇನ್ನು 3 ಡೇಸ್ ಅಡುಗೆ ಹೇಗೆ ಮಾಡ್ತೀನೋ ಏನು ಅಂತ ಗೊತ್ತಿಲ್ಲ. ಬಟ್ಟೆ ಒಗಿಲಿಕ್ಕೆ ನೀರು, ಯಾವುದಕ್ಕೂ ನೀರಿಲ್ಲ. ಅಂದರೆ ಕೆಳಗಡೆಯಿಂದ ತರಿಸ್ಲಿಕ್ಕೂ ಕೂಡ ನಮ್ಮದು 3rd floor, ಇಲ್ಲಿ ಲಿಫ್ಟ್ ಕೂಡ ಇಲ್ಲ. ತುಂಬಾ ಕಷ್ಟ ಆಗ್ತದೆ. ಇನ್ನು ಹೇಗೋ ಗೊತ್ತಿಲ್ಲ. ಹೇಗಾದರೂ ಮಾಡಲೇಬೇಕಲ್ವ, ಏನು ಮಾಡೋ ಹಾಗಿಲ್ಲ, ದಿನ ತೆಗಿಲೇಬೇಕಾಗ್ತದೆ. ನನಗೆ ತುಂಬ ದೊಡ್ಡ ಟೆನ್ಷನ್ ಅಂದರೆ ಮಗಂದು. ಅಂದರೆ ಅವನಿಗೆ ಓದಿಸ್ಲಿಕ್ಕಾಗ್ತಿಲ್ಲ. ಎಕ್ಸಾಮ್ ಆದರೂ ಕೂಡ ಟೈಮ್ ಕೊಡಲಿಕ್ಕಾಗ್ತಿಲ್ಲ. ಇವಾಗ ಎಕ್ಸಾಮ್ ಇದ್ದರೂ ಕೂಡ ಒಂಚೂರು ಹೇಳ್ಕೊಡ್ಲಿಕ್ಕಾಗ, ಅಂದರೆ ಅವನು 6 o'clock ಹೇಳ್ಕೊಡ್ಬೇಕಾಗ್ತದೆ ಅವನಿಗೆ. ಹೇಳೋದಾದರೆ ಆವಾಗ ನಾನು ವರ್ಕಲ್ಲಿ ಇರ್ತೀನಿ. ರಜೆ ದಿವಸನೂ ಅಷ್ಟೇ. ಸಂಡೇ ಅವನಿಗೆ ರಜೆ ಇದೆ, ಬಟ್ ನನಗಿಲ್ಲ. ಆ ಥರ ಆಗ್ತಿದೆ. ಹೇಗೆ ಮಾಡ್ತೀನೋ ಗೊತ್ತಿಲ್ಲ. ಯಾವುದಾದ್ರೂ ಒಂದಕ್ಕೆ ಮಾತ್ರ ತಲೆ ಕೊಡಬೇಕಾಗ್ತದಲ್ವ, ಎರಡನ್ನೂ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಂತಾಗ್ತದೆ ನೋಡಬೇಕು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.